ಸರ್ಕಾರ ಏನು ಶಕ್ತಿ ಯೋಜನೆ ಜಾರಿ ಮಾಡಿತ್ತು. ಆದರೆ ಆಧಾರ್ ಎಂಬ ಹೊರೆಯನ್ನ ಹೊರಿಸಿ ಹೋದಲೆಲ್ಲ ಆಧಾರ್ ಕಾರ್ಡ್ ತೋರಿಸಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಆದ್ರೀಗ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿರೋ ಇಲಾಖೆ ಸ್ಮಾರ್ಟ್ ಕಾರ್ಡ್ ನೀಡಲು ನಿರ್ಧರಿಸಿದೆ. ಶಕ್ತಿ ಯೋಜನೆಯಿಂದಾಗಿ ಮಹಿಳಾ ಮಣಿಯರು ಗವರ್ನಮೆಂಟ್ ಬಸ್ಸಲ್ಲಿ ದೇವಸ್ಥಾನ, ಪ್ರವಾಸಿ ತಾಣಗಳಿಗೆ ಟ್ರಿಪ್ ಹೊಡಿತಾ ಇದ್ದಾರೆ. ಇದರಿಂದಾಗಿ ಸಾರಿಗೆ ಇಲಾಖೆ ಬೊಕ್ಕಸ ಕೂಡ ತುಂಬಿ ತುಳುಕ್ತಿದೆ. ಫ್ರೀ ಬಸ್ ಅಂತ ಮಹಿಳೆಯರು ಆಧಾರ್ ಹಿಡಿದು ಟ್ರಿಪ್ಗೆ ನಡಿ ಅಂತ ಹೋಗ್ತಾ ಇದ್ದಾರೆ. ಈಗ ಶಕ್ತಿ ಯೋಜನೆಯಲ್ಲಿ ಹೊಸ ಅಪ್ಡೇಟ್ ತರೋಕೆ ಸಾರಿಗೆ ಇಲಾಖೆ ನಿರ್ಧಾರ ಮಾಡಿದೆ. ಹೌದು, ಶಕ್ತಿ ಯೋಜನೆ ಜಾರಿಗೆ ಬಂದಾಗ ಸಾರಿಗೆ ಇಲಾಖೆ ಸ್ಮಾರ್ಟ್ ಕಾರ್ಡ್ ನೀಡೋ ಭರವಸೆಯನ್ನ ನೀಡಿತ್ತು. ಆದರೆ ಕೆಲ ಕಾರಣಗಳಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವಲ್ಲಿ ವಿಳಂಬ ಆಗಿತ್ತು. ಇದೀಗ ಮತ್ತೆ ಆಧಾರ್ ಕಾರ್ಡ್ ತಾಪತ್ರೆಯ ಬೇಡ ಅಂತ ಸ್ಮಾರ್ಟ್ ಕಾರ್ಡ್ಗಳನ್ನ ಜಾರಿಗೆ ತರೋಕೆ ಸಾರಿಗೆ ಇಲಾಖೆ ಮುಂದಾಗಿದೆ. ಸಾರಿಗೆ ಇಲಾಖೆ ಈಗಾಗಲೇ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನೂ ಕೂಡ ಸಲ್ಲಿಸಿದೆ. ಸ್ಮಾರ್ಟ್ ಕಾರ್ಡ್ ತಯಾರಿಗೆ ಬೇಕಾಗಿರುವ ಖರ್ಚು ವೆಚ್ಚಗಳ ಲೆಕ್ಕವನ್ನ ಹಣಕಾಸು ಇಲಾಖೆಗೆ ನೀಡಿದೆ. ಇದರ ಜೊತೆ ಮಹಿಳಾ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಸದ್ಯದಲ್ಲೇ ಅವಕಾಶ ಕಲ್ಪಿಸಲು ಪ್ಲಾನ್ ಮಾಡಿಕೊಂಡಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ FD ಹೋಗಿದೆ, ಈ ಗವರ್ನೆನ್ಸ್ಗೆ ಹೋಗಬೇಕು. FD ಕ್ಲಿಯರ್ ಆದ್ಮೇಲೆ ಈ ಗವರ್ನೆನ್ಸ್ಗೆ ಹೋಗುತ್ತೆ. ಆಸ್ ಇಟ್ ಈಸ್ ಎಲ್ಲಾ ಮಹಿಳೆಯರಿಗೂ ಉಚಿತ. ಒಟ್ನಲ್ಲಿ ಶಕ್ತಿ ಯೋಜನೆಗೆ ಮತ್ತಷ್ಟು ಶಕ್ತಿ ತುಂಬಲು ಸಾರಿಗೆ ಇಲಾಖೆ ಸಜ್ಜಾಗಿದ್ದು, ಸ್ಮಾರ್ಟ್ ಕಾರ್ಡ್ ಬಳಸಿ ಪ್ರಯಾಣಿಸುವಂತಹ ಸೌಕರ್ಯ ಕಲ್ಪಿಸಲು ಸರ್ಕಾರ ಸಜ್ಜಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.